ನಮಸ್ಕಾರ. ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಶುರು ಮಾಡಿದೆ. ಆಟೋದಲ್ಲಿ ಗ್ಯಾಸ್ ಇರಲಿಲ್ಲ, ನನ್ನ ಹತ್ರ ಕ್ಯಾಶ್ ಇರಲಿಲ್ಲ. ನನ್ನ ಸ್ನೇಹಿತೆಗೆ ಫೋನ್ ಮಾಡಿ 500 ರೂಪಾಯಿ ಸೆಂಡ್ ಮಾಡಿಸ್ಕೊಂಡು ನೇರವಾಗಿ ಗ್ಯಾಸ್ ಬಂಕ್ಗೆ ಹೋದೆ. ಸ್ವಲ್ಪ ಸಮಾಧಾನ ಆಯಿತು, ಯಾಕೆಂದರೆ 10 ರೂಪಾಯಿ ಗ್ಯಾಸ್ ರೇಟು ಕಮ್ಮಿ ಆಗಿತ್ತು. ಅಲ್ಲಿಂದ ಡ್ಯೂಟಿ ಶುರು ಮಾಡಿದವನು ಡ್ಯೂಟಿ ಮಾಡ್ತಾ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದೆ. ಪ್ರಸಾದ ಕೊಡ್ತಾಯಿದ್ರು, ಅಲ್ಲೇ ಪ್ರಸಾದ ತಿಂದು ಡ್ಯೂಟಿ ಶುರು ಮಾಡಿದ್ರೆ ಡ್ಯೂಟಿನೇ ಬೀಳ್ತಾ ಇರಲಿಲ್ಲ. ಬೇಜಾರಾಗ್ಬಿಟ್ಟು ಗಾಡಿನ ಸೈಡ್ ಹಾಕಿ ಸ್ವಲ್ಪ ಸ್ಕ್ರಿಪ್ಟ್ ಕೆಲಸ ಮಾಡಿಕೊಂಡೆ. ನಂತರ ನಟ್ಕಲಪ್ಪ ಸರ್ಕಲಲ್ಲಿ ಊಟ ಮಾಡಿಕೊಂಡು ಡ್ಯೂಟಿ ಶುರು ಮಾಡಿದೆ. ಮೊದಲನೇ ಡ್ಯೂಟಿನೇ ಒಬ್ಬರು ಸೂಪರಾಗಿರೋ ನೋಟ್ ಕೊಟ್ಟರು, ಮುಟ್ಟಿದ್ರೆ ಅರ್ಧೋಗೋ ಥರ ಇತ್ತು. ಅಲ್ಲಿಂದ ಡ್ಯೂಟಿ ಶುರು ಮಾಡಿದವನು ಸತತವಾಗಿ ಬಿಡ್ದಂಗೆ ಡ್ಯೂಟಿ ಮಾಡಿದೆ. ಕೊನೆಗೆ 11:45 ರಾತ್ರಿ ನಾನು ಡ್ಯೂಟಿ ನಿಲ್ಲಿಸಿದ್ದು. ಬಂಡಿಮಕ್ಕಳಮ್ಮ ದೇವಸ್ಥಾನ ಮುಂದೆ ಬಂದು ನಿಲ್ಲಿಸ್ದೆ. ಇನ್ನೂ 150 ರೂಪಾಯಿ ದುಡಿಬೇಕು. ನಾಳೆ ಬೆಳಗ್ಗೆ 5 ಗಂಟೆಗೆ ಲೋನ್ ಕಟ್ಟಾಗುತ್ತೆ. 150 ರೂಪಾಯಿ ಕಮ್ಮಿ ಐತೆ. ಡ್ಯೂಟಿ ಬೀಳ್ತಾ ಇಲ್ಲ. ನಾನಿರೋದು ಈಗ ಮಧ್ಯರಾತ್ರಿ 12 ಕಾಲಲ್ಲಿ 12:15. ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಇವತ್ತು ನಾನು ದುಡಿದ ದುಡಿಮೆ ಎಷ್ಟು ಅಂತಂದರೆ, ಇದರಲ್ಲಿ 1000 ಚಿಲ್ಲರೆ, ಇದರಲ್ಲಿ 1000 ಚಿಲ್ಲರೆ, ಎರಡು ಸೇರಿದ್ರೆ 2100 ಚಿಲ್ಲರೆ. ಲೋನ್ ಕಟ್ಟಬೇಕಾಗಿದ್ದು 1800 ರೂಪಾಯಿ ಕಟ್ಬಿಟ್ಟೆ. ಉಳಿದಿದ್ದು 300 ರೂಪಾಯಿ. ಅದು ಊಟ ತಿಂಡಿ ಅದು ಅಂತಲೇ ಖರ್ಚಾಗೋಯ್ತು. ಇಷ್ಟೆಲ್ಲ ದುಡಿದ್ರೂ ಕೂಡ ಏನು ಉಳ್ಸೋಕ್ಕಾಗಲಿಲ್ಲ ಅನ್ನೋ ಬೇಜಾರು. ಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ. ಶ್ರಮ ಪಡದೇ ಇದ್ದರೆ ನೀ ಇದ್ದಲ್ಲೇ ಇರುವೆ.